ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಿ ನಾಗೇಂದ್ರ ವಿರುದ್ಧದ ಪಿತೂರಿಗೆ ವಾಲ್ಮೀಕಿ ಸಮಾಜ ಖಂಡನೆ. ಸಚಿವ ಸ್ಥಾನದಲ್ಲಿ ಮುಂದುವರೆಸಲು ಮುಖ್ಯಮಂತ್ರಿ ಪಕ್ಷದ ವರಿಷ್ಠರಿಗೆ ಮಾರಣ್ಣ ಪಾಳ್ಳೆಗಾರ್ ಆಗ್ರಹ. ತುಮಕೂರು ವಾಲ್ಮೀಕಿ ಸಮಾಜದ ನಾಯಕ ಹಾಗೂ ಸಮುದಾಯದ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಸಚಿವ ಬಿ ನಾಗೇಂದ್ರ ರವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಲು ನಡೆಯುತ್ತಿರುವ ರಾಜಕೀಯ ತಂತ್ರಗಳಿಗೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ವರಿಷ್ಠರು ಮಣಿಯಬಾರದು. ಬಿ ನಾಗೇಂದ್ರ ರವರನ್ನು ಸಚಿವರಾಗಿ ಮುಂದುವರೆಸಬೇಕು ಎಂದು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆಯ ಅಧ್ಯಕ್ಷ ಮಾರಣ್ಣ ಪಾಳ್ಳೆಗಾರ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿ ನಾಗೇಂದ್ರ ರವರಿಗೆ ವಾಲ್ಮೀಕಿ ಸಮುದಾಯ ಸದಾ ಬೆಂಬಲವಾಗಿ ನಿಂತಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಪ್ರಕರಣಗಳ ತನಿಖೆ ವೇಳೆ ಬಿ ನಾಗೇಂದ್ರ ರವರಿಗೆ ಪ್ರಕರಣದಲ್ಲಿ ಯಾವುದೇ ಸಂಬಂಧವಿಲ್ಲ ಎಂಬ ಅಂಶ ಉಲ್ಲೇಖವಾಗಿದೆ. ಅಂತಿಮ ಅಧಿಕೃತ ನಿರ್ಣಯ ಅಥವಾ ನ್ಯಾಯಾಂಗ ತೀರ್ಪು ಹೊರಬರುವ ಮುನ್ನ ಆರೋಪಗಳನ್ನು ಮಾಡುವುದು ಸರಿಯಿಲ್ಲ ಎಂದರು. ಮಾಜಿ ಸಚಿವ ಬಿ ರಾಮುಲು ರವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಜನಾರ್ದನ ರೆಡ್ಡಿ ರಾಜಕೀಯವಾಗಿ ಎತ್ತಿಕಟ್ಟುವ ಮೂಲಕ ಒಂದೇ ಸಮುದಾಯದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇಂತಹ ರಾಜಕೀಯ ಪ್ರಯತ್ನಗಳು ಸಮಾಜದ ಒಗ್ಗಟ್ಟಿಗೆ ಧಕ್ಕೆ ತರಬಾರದು ಎಂದರು. ವಾಲ್ಮೀಕಿ ಸಮಾಜದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವ ಬದಲು ಸಮುದಾಯದ ಹಿತಾಸಕ್ತಿ, ಯುವ ಜನರ ಭವಿಷ್ಯ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ನೀಡಬೇಕು. ಶಿಕ್ಷಣ, ಉದ್ಯೋಗ, ಯುವಕರಿಗೆ ಉತ್ತಮ ಅವಕಾಶ ಮತ್ತು ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಬಿ ನಾಗೇಂದ್ರರವರನ್ನು ಇನ್ನಷ್ಟು ಪರಿಣಾಮಕಾರಿ ಕಾರ್ಯನಿರ್ವಹಿಸಬೇಕು ಎಂಬುದು ಸಮಾಜದ ಆಶಯವಾಗಿದೆ ಎಂದು ಹೇಳಿದರು. ವಾಲ್ಮೀಕಿ ಸಮಾಜದ ಮುಖಂಡರು, ಯುವಕರು ಹಾಗೂ ಸಮುದಾಯದ ಸದಸ್ಯರು ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಬಿ ನಾಗೇಂದ್ರರವರಿಗೆ ನೈತಿಕ ಬೆಂಬಲ ನೀಡಬೇಕು ಎಂದು ಮಾರಣ್ಣ ಪಾಳ್ಳೆಗಾರ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಮರಳೂರ್ ನಾಗರಾಜ್, ಭಾನುಪ್ರಕಾಶ್ ಹಾಗೂ ಎಸ್ಆರ್ ಶಿವಪ್ರಸಾದ್ ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಏನು ಇಂದು ಕರ್ನಾಟಕದಲ್ಲಿ ಎರಡನೇ ಸುತ್ತಿನ ಸಚಿವ ಸಂಪುಟ ರಚನೆಯಲ್ಲಿ ನಮ್ಮ ಸಮುದಾಯದ ಮೀಸಲು ಕ್ಷೇತ್ರಗಳಾದ ಚಳ್ಳಕೆರೆಯಿಂದ ರಜಮೂರ್ತಿ ಅವರನ್ನ, ಬಳ್ಳಾರಿಯಿಂದ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಇನ್ನಿತರೆ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಚಿವರಿಗೆ ಸಂವಿಧಾನದ ಅಡಿಯಲ್ಲಿ ಚೆಕ್ಕಿಗೆ ಸೈನ್ ಹಾಕಂತ ಪವರ್ ಆಗಲಿ ಅಥವಾ ಆದೇಶ ಮಾಡಂತ ಪವರ್ ಆಗಲಿ ಇಲ್ಲ. ಸಂಬಂಧಪಟ್ಟಂತ ಸರ್ಕಾರದ ಮಟ್ಟದ ಕಾರ್ಯದರ್ಶಿಗಳು ಅಥವಾ ಇಲಾಖೆ ಮುಖ್ಯಸ್ಥರು ಚೆಕ್ ಇನ್ನಿತರೆ ಫಲಾನುಭವಿಗಳಿಗೆ ಹಣವನ್ನು ಆರ್ಟಿಜಿಎಸ್ ಅಥವಾ ಚೆಕ್ ಮುಖಾಂತರ, ನೆಫ್ಟ್ ಮುಖಾಂತರ ಕಳಿಸ್ತಾರೆ. ಪ್ರಕರಣದಲ್ಲಿ ಕೈವಾಡ ಇದೆ ಅನ್ನಬೇಕು, ಆವಾಗ ಅದನ್ನ ಇದು ಮಾಡೋಣ. ನಾವು ಅದೇನು ಇಲ್ಲದೆ ನೀವು ಸುಮ್ಮನೆ ನೀವು ಮಾಡಂಗಿಲ್ಲ, ನಾವು ಪಕ್ಷದ ಆ ವ್ಯಕ್ತಿನ ಸಚಿವ ಸ್ಥಾನದಿಂದ ತೆಗೆಯವರೆಗೂ ನಾವು ಹೋರಾಟ ಪ್ರಾರಂಭ ಮಾಡುತ್ತಂದ್ರೆ, ಭಾರತೀಯ ಜನತಾ ಪಕ್ಷದಲ್ಲೂ ನಮ್ಮ ಸಮಾಜ ಇದೆ, ಕಾಂಗ್ರೆಸ್ನಲ್ಲೂ ನಮ್ಮ ಸಮಾಜ ಇದೆ, JDSನಲ್ಲೂ ನಮ್ಮ ಸಮಾಜ ಇದೆ. ನಮ್ಮ ಸಮಾಜನ ವಿಭಾಗ ಮಾಡಿ ರಾಜಕಾರಣ ಮಾಡಕ್ ಹೋದ್ರೆ ನಾವು ಇದನ್ನ ಸಹಿಸಲ್ಲ. ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಯಾವ ರಾಜಕೀಯ ಪಕ್ಷದವರು ಸರಿ ಮಾಡಿಲ್ಲ. ಉದಾಹರಣೆ, ಮೊನ್ನೆ KN ರಾಜಣ್ಣ ಅವರು ಸತ್ಯ ಮಾತಾಡಿದ್ರು. ಸತ್ಯ ಮಾತಾಡಿದ ತಕ್ಷಣ ಸತ್ಯದ ಅರಿವಿರ್ತಕ್ಕಂಥ ಒಬ್ಬ ಆ ಪಕ್ಷದ ದೆಹಲಿ ಮಟ್ಟದ ರಾಜಕಾರಣಿ ಮುಖಂಡರು ಏನ್ ಮಾಡಿದ್ರು? ಅಮಾನತು ಮಾಡಿದ್ರು. ಅಂದ್ರೆ ನಮ್ಮ ತಳಮಟ್ಟದ ಸಮಾಜಗಳನ್ನ ಈ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಇಷ್ಟ ಬಂದಂಗೆ ಬಳಕೆ ಮಾಡ್ಕೊಂಡ್ರೆ, ದುರುಪಯೋಗ ಮಾಡ್ಕೊಂಡ್ರೆ ನಾವೆಷ್ಟು ಸಂತ ಸುಮ್ಮನೆ. ಮತ್ತೆ ನಮ್ಮ ಈ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ನಾವು ಪಕ್ಷಾತೀತವಾಗಿ ಇಡೀ ಸಮಾಜ ನಾಗೇಂದ್ರ ಪರವಾಗಿ ನಿಂತ್ಕೊಳ್ತೀವಿ. ಪಕ್ಷನೇ ಇಲ್ಲ ನಮಗಿಲ್ಲಿ. ನಮ್ಮ ಮೊದಲು ನಮ್ಮ ಹುಟ್ಟು ಯಾವುದು? ನನ್ನ ಸಮಾಜ, ವಾಲ್ಮೀಕಿ ಸಮಾಜ, ನಾಯಕ ಸಮಾಜ. ಆ ಸಮಾಜದ ನಂತರ ನಮಗೆ ಪಕ್ಷಿಗಳು, ಆ ಸಮಾಜದ ನಂತರ ನಮಗೆ ಬೇರೊಂದು. ನಮ್ಮ ಸಮಾಜನ
ಉದಾಹರಣೆಗೆ ಶ್ರೀರಾಮನಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು, ಉಳಿಸ್ಕೊಂಡ್ರೆ ಅವರು ಅದನ್ನ. ಶ್ರೀರಾಮನ್ನೇ ಇಲ್ಲಿ ಎದ್ದೋರ್ದಿಂಗ್ ಮಾಡ್ತಾವ್ರೆ, ಶ್ರೀರಾಮನ್ ಗೊತ್ತಾಗಲ್ಲ. ಇವನ್ನ ಹತ್ರ ಇರ್ತಕ್ಕಂಥದ್ದು ಗೊತ್ತಾಗಲ್ಲ ಅಂದ್ರೆ ನಾವು ದೂರ ಇರೋದು ಗೊತ್ತಿದ್ದಾರೆ. ನಾವಿಲ್ಲಿ ಯಾರು ಕಾಂಗ್ರೆಸ್ಗಾಗಲಿ ಬಿಜೆಪಿಗಾಗಲಿ JDSಗಾಗಲಿ ಮಾರಾಟ ಆಗಿರ್ತಕ್ಕಂಥ ಸಮಾಜ ಅಲ್ಲ ನಮ್ದು. ನಾವೇನಿದ್ರು ನಮ್ಮ ಸಮಾಜದ ಸಚಿವರ ಪರವಾಗಿ ನಿಂತು ಸಮಾಜಕ್ಕೆ ಕೆಲಸ ಮಾಡ್ಬೇಕು. ಅವರು ತಪ್ಪಿತಸ್ಥ ಅಂತ ಸಾಬೀತಾಗಿ, ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಸಾಕ್ಷಿಗಳು ಬಂದು ಅಲ್ಲಿ ಹೇಳಿದ ಮೇಲೆ, ಸಾಬೀತಾದ್ಮೇಲೆ ನೀವು ಏನು ಬೇಕಾದ್ರೂ ಮಾಡಿ, ಅದಕ್ಕೆ ನಾವು ಅಡ್ಡಿಪಡಿಸಲ್ಲ.